ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಧ್ಯಾನಕ್ಕೋಸ್ಕರ ವಿಶ್ವ ಮಟ್ಟದಲ್ಲಿ ಒಂದು ದಿನವನ್ನ ಮೀಸಲಿಡ್ತಾರೆ ಅಂತಂದ್ರೆ ಅದರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇರಬಹುದಲ್ವೇ ಅನ್ನುವಂತಹ ಯೋಚನೆ ನಮ್ಮ ತಲೆಯಲ್ಲಿ ಬರುವುದು ಸಹಜ ಅಲ್ವಾ ಸ್ನೇಹಿತರೆ. ಸೊ ಧ್ಯಾನ ಮಾಡಬೇಕು, ಧ್ಯಾನ ಅಂದ್ರೆ ಏನು, ಧ್ಯಾನ ಯಾರು ಮಾಡಬೇಕು, ಧ್ಯಾನವನ್ನ ಏಕೆ ಮಾಡಬೇಕು, ಯಾವ ಒಂದು ಲಾಭಕ್ಕಾಗಿ ಮಾಡಬೇಕು, ಅದರಿಂದ ಆಗುವಂತಹ ಒಂದು ಪ್ರಯೋಜನಗಳೇನು, ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ವಿಶ್ವದಾದ್ಯಂತ ಒಂದು ದಿನವನ್ನ ಧ್ಯಾನಕ್ಕಾಗಿ ಮೀಸಲಿಡ್ತಾರೆ ಅಂದ್ರೆ ಅದರೊಳಗೆ ಏನಾದರೂ ಒಂದು ತನ್ನದೇ ಆದಂತಹ ಒಂದು ಶಕ್ತಿ ಇರಬೇಕು. ಆ ಧ್ಯಾನಕ್ಕೆ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯ ಇರಬೇಕು. ಈಗಿನ ಯುವಜನತೆ ಆಗಲಿ, ಈಗಿನ ಯುವಕರಾಗಲಿ, ಈ ರೀತಿಯಾದ ಒಂದು ಸ್ಪೀಡ್ ಲೈಫಲ್ಲಿ, ನಾವು ಬ್ಯುಸಿ ಲೈಫಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ದಿನಗಳ ಬಗ್ಗೆ ನಾವು ಗಮನ ಹರಿಸುವುದನ್ನೇ ಕಡಿಮೆ ಮಾಡ್ತೀವಿ. ಯಾಕೆ ಅಂದ್ರೆ ಧ್ಯಾನ ಬೇಕು. ಯಾಕೆ ಧ್ಯಾನ ಮಾಡಬೇಕು? ನಾವೇನು ಆಧ್ಯಾತ್ಮದ ಸಾಧಕರ, ನಾವೇನು ಮಠದ ಸ್ವಾಮಿಗಳ, ನಾವೇನು ಸಂತರ ಮಹಾತ್ಮರ ಅಂದ್ರೆ ನಾವ್ಯಾಕೆ ಧ್ಯಾನ ಮಾಡಬೇಕು ಅನ್ನುವಂತಹ ಒಂದು ಪ್ರಶ್ನೆ ಕೆಲವೊಬ್ಬರ ತಲೆ ಒಳಗೆ ಇರುತ್ತೆ. ಅವರ ಪ್ರಕಾರ ಧ್ಯಾನ ಅನ್ನೋದು ಯಾರು ಮಾಡಬೇಕು ಅಂದ್ರೆ ಕೇವಲ ಸ್ವಾಮಿಗಳು, ಸಂತರು, ಮಹಾತ್ಮರು, ಆಧ್ಯಾತ್ಮ ಸಾಧಕರು ಮಾತ್ರ ಮಾಡಬೇಕು ಅನ್ನೋದು ಅಂತ ಅನ್ಕೊಂಡಿರ್ತಾರೆ. ಅವರ ಅಭಿಪ್ರಾಯ ಹಂಗಿರುತ್ತೆ. ಯಾಕಂದ್ರೆ ಅವರ ಮೂಲ ತತ್ವದ ಬಗ್ಗೆ ಅವರಿಗೆ ಅರಿವೇ ಇರಂಗಿಲ್ಲ. ಹಿಂಗಿದ್ದಾಗ ಏನಾಗುತ್ತೆ ಅಂದ್ರೆ ಈ ರೀತಿಯಾದ ತಪ್ಪು ಕಲ್ಪನೆಗಳು ತಲೆಯಲ್ಲಿ ಬರೋದು ಸಹಜ. ಜೊತೆಗೆ ಇವರು ಇದ್ರೊಳಗೆ ಏನಂತಂದ್ರೆ ತಿಳಿದುಕೊಳ್ಳುವ ಪ್ರಯತ್ನ ಕೂಡ ಮಾಡಲ್ಲ. ಸೊ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಇವತ್ತು ಅದರಿಂದ ಏನಾಗಬಹುದು, ನಾವು ಯಾಕೆ ಧ್ಯಾನವನ್ನ ಮಾಡಬೇಕು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಥಮವಾಗಿ ಧ್ಯಾನವನ್ನ ಯಾರು ಮಾಡಬೇಕು ಅಂತ ಅಂದಾಗ ಅಲ್ಲಿ ಫಸ್ಟ್ ಬರೋರು ವಿದ್ಯಾರ್ಥಿಗಳು ಬರ್ತಾರೆ. ಯಾಕಂದ್ರೆ ಅವರಿಗೆ ಏಕಾಗ್ರತೆ ಅನ್ನೋದು ಬಹಳ ಮುಖ್ಯವಾಗಿ ಬೇಕು. ವಿದ್ಯಾರ್ಥಿಗಳಿಗೆ ಒಂದು ನೆನಪಿನ ಶಕ್ತಿ ಬರಬೇಕು ಅಂದ್ರೆ, ಏಕಾಗ್ರತೆ ಬರಬೇಕು ಅಂತ ಅಂದ್ರೆ ವಿದ್ಯಾರ್ಥಿ ತನ್ನ ವಿದ್ಯಾರ್ಥಿ ಜೀವನವನ್ನ ಬಹಳ ಸಲೀಸಾಗಿ ಜಯಿಸಬಲ್ಲ ಒಂದು ವಿದ್ಯಾರ್ಥಿಗೆ ಬೇಕು. ಅಥವಾ ಈ ಡ್ಯೂಟಿಗೆ ಹೋಗ್ತಿರ್ತಾರಲ್ಲ, ನೌಕರಿ ಮಾಡ್ತಿರ್ತಾರಲ್ಲ, ಅವರಿಗೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ತಲೆಯೊಳಗೆ ಫುಲ್ ಪ್ರೆಷರ್ ತುಂಬಿಕೊಂಡು ಸಾಯಂಕಾಲ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ ಬಿಟ್ರೆ ಸಾಕಪ್ಪ ಅನ್ನುವಂತಹ ಒಂದು ಲೆಕ್ಕದೊಳಗೆ ಏನ್ ಕೆಲಸ ಮಾಡ್ತಾರಲ್ಲ ಅವರು ಕೂಡ ಧ್ಯಾನ ಮಾಡಬೇಕು. ಯಾಕಂದ್ರೆ ಇಡೀ ದಿನವನ್ನ ಅವರು ಫ್ರೆಶ್ ಆಗಿ ಕಳೀಲಿಕ್ಕೆ ಈ ಧ್ಯಾನ ಸಹಾಯ ಆಗುತ್ತೆ. ಜೊತೆಗೆ ಈ ಟೀಚರ್ ಆಗಿರಬಹುದು, ಡಾಕ್ಟರ್ ಆಗಿರಬಹುದು, ಆಮೇಲೆ ಬೇರೆ ಬೇರೆ ವೃತ್ತಿಗಳಲ್ಲಿ ಇರ್ತಕ್ಕಂತಹ ಎಲ್ಲರೂ ಅಂದ್ರೆ ಇದರ ಅರ್ಥ ಏನಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಧ್ಯಾನ ಮಾಡಲಿಕ್ಕೆ ಬೇಕು ಅಂತ ಶರಣರು 12ನೇ ಶತಮಾನದಲ್ಲೇ ವ್ಯೋಮಕಾಯ ಸಿದ್ಧಿ ಅಲ್ಲಮ್ಮ ಪ್ರಭುಗಳು ಕೂಡ ತಮ್ಮ ವಚನದಲ್ಲಿ ಧ್ಯಾನದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಷಣ್ಮುಖ ಶಿವಯೋಗಿಗಳು ಕೂಡ ಧ್ಯಾನವನ್ನ ಉಲ್ಲೇಖ ಮಾಡ್ತಾರೆ. ಅವರ ಪ್ರಕಾರ ಅಷ್ಟಾಂಗ ಯೋಗಗಳು ಅಂತ ಬರ್ತವೆ. ಅಷ್ಟಾಂಗ ಯೋಗದಲ್ಲಿ ಧ್ಯಾನವೂ ಕೂಡ ಒಂದು. ಅಂದ್ರೆ ಧ್ಯಾನ ಯೋಗಕ್ಕೆ ಸಮ. ಧ್ಯಾನವನ್ನ ನಾವು ಸಿದ್ಧಿಸ್ಕೋಬೇಕು ಅಂದ್ರೆ ಬಹಳ ಪರಿಶ್ರಮ ಪಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕಂದ್ರೆ ಒಂದು ನಿಶ್ಶಬ್ದವಾದ ಕೋಣೆಯಲ್ಲಿ ಕಣ್ಣು ಮುಚ್ಚಿ ಉಸಿರ ಮೇಲೆ ನಮ್ಮ ಗಮನವನ್ನ ಹರಿಸ್ಬೇಕು. ಒಂದು 5ರಿಂದ 10 ನಿಮಿಷ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಇಲ್ಲದೇನೆ ನಾವು ಧ್ಯಾನವನ್ನ ಪ್ರಾಕ್ಟೀಸ್ ಅನ್ನ ಶುರು ಮಾಡಬೇಕು. ಈ ಧ್ಯಾನದ ಪ್ರಾಕ್ಟೀಸ್ ಅನ್ನ ಶುರು ಮಾಡ್ತಾ ಹೋದಂಗೆ ಒಂದ್ಸಲಿ ನಾವು ಏನ್ ಮಾಡ್ಬಿಡ್ತೀವಿ ಅಂದ್ರೆ ಧ್ಯಾನಕ್ಕೆ ಅಡಿಕ್ಟ್ ಆಗ್ಬಿಡ್ತೀವಿ. ಯಾವ ಮಟ್ಟಕ್ಕೆ ಧ್ಯಾನಕ್ಕೆ ನಾವು ಅಡಿಕ್ಟ್ ಆಗ್ತೀವಿ ಅಂದ್ರೆ ಧ್ಯಾನ ಮಾಡ್ಲಿಲ್ಲ ಅಂದ್ರೆ ಇವತ್ತು ಯಾಕೋ ನನಗೆ ಟೈಮು ನನ್ನ ಮೂಡೇ ಸರಿ ಇಲ್ಲ, ನಾನು ಏನು ಕೆಲಸ ಮಾಡೋಕೆ ನನಗೆ ಆಸಕ್ತಿ ಇಲ್ಲ ಅನ್ನೋಷ್ಟು ಮಟ್ಟಿಗೆ ನಾವು ಆ ಧ್ಯಾನಕ್ಕೆ ಅಡಿಕ್ಟ್ ಆಗೋಬೇಕು. ಆಗೋ ಕಡೆ ನಾವು ಗಮನವನ್ನು ಹರಿಸ್ಬೇಕಾಗುತ್ತೆ. ಈ ಧ್ಯಾನ ಮಾಡುವುದರಿಂದ ಏನೇನು ಪ್ರಯೋಜನಗಳು, ಧ್ಯಾನದ ಬಗ್ಗೆ ನಾವು ಏಕೆ ಇಷ್ಟು ಒತ್ತನ್ನು ಕೊಡಬೇಕು, ಯಾಕೆ ಇಷ್ಟು ಮಹತ್ವವನ್ನು ಕೊಡಬೇಕು ಅಂದರೆ ಧ್ಯಾನ ಮಾಡುವುದರಿಂದ ಕೇವಲ ದೈಹಿಕ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಕೂಡ ನಾವು ಏನಾಗ್ತಾ ಹೋಗ್ತೀವಿ ಅಂದರೆ ನಮ್ಮದು ಹೆಲ್ತ್ ಗ್ರೋತ್ ಆಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ಇರ್ತಾನೆ, ಆತ ದೈಹಿಕವಾಗಿ ಏನು ಕೂಡ ಮಾಡಬಲ್ಲ, ಏನು ಗುಡ್ಡ ಎತ್ತಿ ಹಾಕ್ಕೊಂಡ್ರು ಹಾಕ್ತಾನ, ಓಕೆ, ಆದ್ರೆ ಅವನು ಮಾನಸಿಕವಾಗಿ ಬರುವಂತಹ ತೊಂದರೆಗಳನ್ನ, ಮಾನಸಿಕವಾಗಿ ಆಗುವಂತಹ ಅವಮಾನಗಳನ್ನ, ಬರುವಂತಹ ಒಂದು ಏನೇನು ಅವನಿಗೆ ಬಗ್ಗೆ ನೆಗೆಟಿವಿಟಿ ಬರ್ತಾವಲ್ಲ ಅವೆಲ್ಲವನ್ನ ತಗೊಳ್ಳಿಕ್ಕೆ ಸಮರ್ಥನ ಅನ್ನುವಂತಹ ಒಂದು ಕ್ವಶನ್ ಬಂದಾಗ ಕೆಲವೊಂದ್ಸರಿ ಅದಕ್ಕೆ ನಮಗೆ ಏನ್ ಬರುತ್ತೆ ಅಂದ್ರೆ ನೋ ಅನ್ನುವಂತಹ ಆನ್ಸರ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಆ ವ್ಯಕ್ತಿ ದೈಹಿಕವಾಗಿ ಎಷ್ಟು ದಾರುಣ್ಯ ಇದ್ದಾನೋ ಮಾನಸಿಕವಾಗಿ ಅವನಲ್ಲಿ ಅಷ್ಟು ಸಬಲತೆ ಇಲ್ಲ. ದೈಹಿಕವಾಗಿ ಒಂದು ಬಂಡೆ ಕಲ್ಲನ್ನ ಎತ್ತಿ ತರುವಂತಹ ಒಂದು ಶಕ್ತಿ ಇದ್ರೂ ಮಾನಸಿಕವಾಗಿ ಅವನಿಗೆ ಅಷ್ಟು ಸಬಲತೆ ನಮಗೆ ಕಂಡು ಬರಲ್ಲ.
ಯಾಕೆ ಕಂಡು ಬರಂಗಿಲ್ಲ ಅಂದರೆ ಅಂತಹ ವ್ಯಕ್ತಿಗೂ ಕೂಡ ಧ್ಯಾನದ ಪರಿಚಯ ಇರಂಗಿಲ್ಲ. ನಾವು ಮಾನಸಿಕವಾಗಿ ದೈಹಿಕವಾಗಿ, ಯಾಕಂತಂದರೆ ಇದು ಮೆಂಟಲ್ ಹೆಲ್ತ್ ಅಂತ ನಾವೇನು ಕರಿತೀವಲ್ಲ, ಅದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿಗೆ, ಒಬ್ಬ ಮನುಷ್ಯನಿಗೆ ತನ್ನ ಇಡೀ ಜೀವನ ಸಾಗಿಸುವುದು ದೇಹ. ಆ ಜೀವದ 30% ಭಾರವನ್ನು ಹೊತ್ತ ಮನಸ್ಸು. ಆ ಜೀವದ 70% ಭಾರವನ್ನು ಹೊರದೇಸೋ ನಾವು ದೇಹಕ್ಕಿಂತ ಮನಸ್ಸಿನ ಕಡೆ ನಾವು ಬಹಳ ಲಕ್ಷ್ಯ ವಹಿಸಿ, ಮನಸ್ಸು ಎಷ್ಟು ಹೆಲ್ದಿ ಆಗುತ್ತೋ ಅದರ ಜೊತೆಗೆ ದೇಹ ತನ್ನಿಂದ ತಾನೇ ಹೆಲ್ದಿ ಆಗ್ತಾ ಹೋಗುತ್ತೆ. ಸೊ ಧ್ಯಾನವನ್ನು ನಾವು ಏಕೆ ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಮಗೆ ಏಕಾಗ್ರತೆ ಹೆಚ್ಚಾಗುತ್ತೆ. ನಾವು ಮೊದಲೇ ಹೇಳಿದಂಗೆ ನಮ್ಮ ಮನಸ್ಸು ಚಂಚಲವಾಗಿತ್ತು, ಯಾವುದೋ ಒಂದು ಕಡೆ ನಮಗೆ ಕಾನ್ಸಂಟ್ರೇಷನ್ ತಪ್ತಾ ಇತ್ತು. ಕಾನ್ಸಂಟ್ರೇಷನ್ ಅಂದರೆ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ. ಇವನು ಅಡುಗೆ ಮಾಡುವಾಗ ಕೂಡ ಮಹಿಳೆಯರಿಗೆ ಕಾನ್ಸಂಟ್ರೇಷನ್ ಬೇಕು. ಯಾವುದೇ ಒಂದು ಕೆಲಸ ಮಾಡುವಾಗ ಯಾವುದೇ ಒಂದು ವ್ಯಕ್ತಿಗೆ ಅದರ ಕೆಲಸದ ಕಡೆ ಗಮನ ಇರಬೇಕು. ಗಮನ ಇಲ್ಲ ಅಂದರೆ ಆ ಕೆಲಸ ಹಾಳಾಗೋಗುತ್ತೆ. ಆ ಕೆಲಸದಿಂದ ನಮಗೂ ಕೂಡ ತೊಂದರೆ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಕಾನ್ಸಂಟ್ರೇಷನ್ ಅನ್ನೋದು ಬಹಳ ಮುಖ್ಯ. ಈ ಗಾಡಿ ಓಡಿಸ್ಲಿಕ್ಕೆ ಡ್ರೈವರ್ಸ್ಗಳು ಕೂಡ ಬಹಳ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಆತ ಕಾನ್ಸಂಟ್ರೇಷನ್ ತಪ್ಪಿಸಿಕೊಂಡ ಅಂತ ಅಂದರೆ ಆ ಗಾಡಿ ಒಳಗಿರ್ತಕ್ಕಂಥ ಎಲ್ಲರ ಜೀವ ಏನಾಗುತ್ತೆ ಅಂದರೆ ಹೊರಟು ಹೋಗುವಂತಹ ಚಾನ್ಸಸ್ ಇರುತ್ತೆ. ಅದೇ ಕೂಡ ಡಾಕ್ಟರ್ಸ್ಗೂ ಕೂಡ ಕಾನ್ಸಂಟ್ರೇಷನ್ ಬೇಕು, ಟೀಚರ್ಸ್ಗಳಿಗೂ ಕೂಡ ಕಾನ್ಸಂಟ್ರೇಷನ್ ಇರಬೇಕು. ತಾನು ಏನು ಪಾಠ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಟೀಚರ್ಗಳಿಗೆ ಒಂದು ಹಿಡಿತ ಇರಬೇಕು. ಸೊ ಎಲ್ಲ ರೀತಿಯ ರಂಗದ ಒಂದು ವ್ಯಕ್ತಿಗಳಿಗೂ ಕೂಡ ನಾವು ಗಮನಕ್ಕೆ ತಗೊಂಡಾಗ ಕಾನ್ಸಂಟ್ರೇಷನ್ ಅನ್ನೋದು ಎಲ್ಲರಿಗೂ ಬೇಕಾಗುತ್ತೆ. ಎಲ್ಲರಿಗೂ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಕಾನ್ಸಂಟ್ರೇಷನ್. ಅದನ್ನು ಹೆಚ್ಚು ಮಾಡುವಂತಹ ಯಾವುದಾದರೂ ಜಗತ್ತಿನಲ್ಲಿ ಸಿಗ್ತಕ್ಕಂತಹ ಏಕೈಕ ಮೆಡಿಸಿನ್ ಅಂದರೆ ಅದು ಧ್ಯಾನ ಮಾತ್ರ ಸಾಧ್ಯ. ನಾವು ಧ್ಯಾನದಿಂದ ಚಂಚಲತೆಯನ್ನು ಬಿಟ್ಟು ಏಕಾಗ್ರತೆಯ ಕಡೆ ಗಮನ ವಹಿಸ್ತೇವೆ. ಆಮೇಲೆ ಮಾನಸಿಕವಾಗಿ ನಾವೇನು ಮಾಡ್ತೀವಿ ಅಂದರೆ ನಮ್ಮದು ವಿಲ್ ಪವರ್ ಸ್ಟ್ರಾಂಗ್ ಆಗುತ್ತಾ ಹೋಗುತ್ತೆ. ಏನೇ ಬಂದರೂ ನಾವು ತಡ್ಕೋಬಲ್ಲೆ, ಏನೇ ಬಂದರೂ ನಾವು ಎದುರಿಸಬಲ್ಲೆ ಅನ್ನುವಂತಹ ವಿಲ್ ಪವರ್ ಬರುತ್ತೆ. ಮಾನಸಿಕವಾಗಿ ನಾವು ಸಮಾಧಾನ ಕಡೆ ಬರ್ತೀವಿ ಅಂದರೆ ಸಿಟ್ಟು ಕಡಿಮೆ ಆಗುತ್ತೆ, ದ್ವೇಷ ಕಡಿಮೆ ಆಗುತ್ತೆ, ನಾವು ಇನ್ನೊಬ್ಬರ ಮೇಲೆ ಸುಮ್ಮನೆ ಒಂದು ಅರ್ಚಾಡೋದು ಕಡಿಮೆ ಆಗುತ್ತೆ. ಈ ಇರಿಟೇಟಿಂಗ್ ಅನ್ನೋ ಕ್ಯಾರೆಕ್ಟರ್ಸ್ ಇರ್ತಾರೆ ನೋಡ್ರಿ, ಕೆಲವೊಮ್ಮೆ ಅಂಥವ್ರಿಗೆಲ್ಲ ಧ್ಯಾನವನ್ನು ಮಾಡಲಿಕ್ಕೆ ನೀವು ಸೂಚಿಸ್ಬೋದು. ಯಾಕಂದರೆ ಅವರು ಸಣ್ಣದಕ್ಕೂ ಸಹ ಸಿಟ್ಟು ಮಾಡ್ಕೊತಿರ್ತಾರೆ. ಸಣ್ಣದಕ್ಕೂ ನನಗೇನೋ ಕಿರಿಕಿರಿ ಆದಂಗೆ ಆ ರೀತಿಯ ಒಂದು ಮನಸ್ಥಿತಿ ಒಳಗೆ ಇರ್ತಾರೆ. ಅಂಥವರಿಗೆಲ್ಲ ಧ್ಯಾನ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಸೊ ಇವೆಲ್ಲ ಏನು ಬೇಕು? ಇವೆಲ್ಲ ಬರೀ ಆಧ್ಯಾತ್ಮ ಸಾಧಕರಿಗೆ ಅಷ್ಟೇನಾ ಬೇಕಾ? ಪ್ರತಿಯೊಬ್ಬರಿಗೂ ಇವೆಲ್ಲ ಬೇಕು. ಇನ್ನೊಬ್ಬರ ಮೇಲೆ ಒಂದು ಮೈಂಡ್ ಸೆಟ್ ಮಾಡ್ಕೊಳ್ಳೋದು, ಅದರಿಂದ ನಮಗೆ ಹಾನಿ ವಿನಃ ಅವರಿಗೆ ಅಷ್ಟೊಂದು ಹಾನಿ ಆಗಲಿಕ್ಕಿಲ್ಲ. ಸೊ ಇವೆಲ್ಲವೂ ಕೂಡ ಏನು ಮಾಡ್ತವೆ? ಕಂಟ್ರೋಲ್ಗೆ ಬರ್ತವೆ. ಮೆಂಟಲಿ ನಾವು ಏನಾಗ್ತೀವಿ? ಸ್ಟ್ರಾಂಗ್ ಆಗ್ತೀವಿ. ಏನೇ ಬಂದರೂ ನಾನು ಎದುರಿಸಬಲ್ಲೆ, ಯಾವುದನ್ನು ಕೂಡ ನಾನು ಎಂತಹ ಸಮಯದಲ್ಲೂ ಕೂಡ ನಾನು ಫೇಸ್ ಮಾಡಬಲ್ಲೆ. ಯಾಕಂತಂದರೆ ಪ್ರಾಬ್ಲಮ್ಗಳು ಬಂದಾಗ ಫಸ್ಟ್ ಆ ಪ್ರಾಬ್ಲಮ್ ಬಗ್ಗೆ ಕೂತ್ಕೊಂಡು ಕೂಲಂಕುಷವಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಆ ಪ್ರಾಬ್ಲಮ್ ಎಲ್ಲಿಂದ ಬಂತು? ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗುತ್ತಾ? ಸೊ ನಾನು ಇದನ್ನು ಹೆಂಗೆ ಸರಿ ಮಾಡ್ಕೋಬೇಕು ಅನ್ನುವಂತಹ ವಿಚಾರಗಳ ಬಗ್ಗೆ ನಾವು ಗಮನ ವಹಿಸಿದಾಗ ಅದರ ಬಗ್ಗೆ ಇರ್ತಕ್ಕಂತಹ ಒಂದು ಸೊಲ್ಯೂಷನ್ ಬಗ್ಗೆ ನಮಗೆ ಗಮನ ಹೋಗುತ್ತೆ. ಇಲ್ಲ ನಾವು ಬರೇ ಪ್ರಾಬ್ಲಮ್ ಹಿಂಗೆ ಬಂತು, ಪ್ರಾಬ್ಲಮ್ ಬಂತಲ್ಲ ಅಂತ ನಾವು ಟೆನ್ಷನ್ ಮಾಡ್ಕೊಂಡು ಕೂತ್ಕೊತೀವಿ ಅಂದರೆ ನಮಗೆ ಸೊಲ್ಯೂಷನ್ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಪ್ರಾಬ್ಲಮ್ ಬಂದಾಗಲೂ ಕೂಡ ನಾವು ಒಂದು ಕಾಮಾಗಿದ್ದು ಅದರ ಬಗ್ಗೆ ಯೋಚನೆ ಮಾಡಬೇಕಲ್ಲ, ಹೆಂಗೆ ಮಾಡಬೇಕು? ಸೊ ನೀವು ಧ್ಯಾನ ಮಾಡಬೇಕು. ಬಹಳ ಈಸಿ ಐತೆ ಧ್ಯಾನ ಮಾಡೋದು. ಒಂದು ದಿನದಿಂದ ದಿನಕ್ಕೆ ನಾನು ಒಂದು 10 ನಿಮಿಷ, 15 ನಿಮಿಷ, 20 ನಿಮಿಷ ಹೆಚ್ಚು ಮಾಡ್ತಾ ಹೋಗಬೇಕು. ಹೀಗೆ ಹೆಚ್ಚು ಮಾಡ್ತಾ ಹೋದಂಗೆ ನಮ್ಮದು ಡ್ಯೂರೇಷನ್ ತಾನೇ ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಮೆಂಟಲ್ ಹೆಲ್ತ್ ಬಹಳ ಡೆವಲಪ್ ಆಗುತ್ತೆ. ಪಾಸಿಟಿವಿಟಿ ಅನ್ನೋದು ನಮ್ಮಿಂದ ಹೊರಗೆ ಬರ್ತಾ. ಸೊ ನೆಕ್ಸ್ಟ್ ನಾವು ಆಧ್ಯಾತ್ಮದ ಕಡೆ ಬಂದಾಗ ಮೊದಲು ಏನು ಮಾಡ್ತಾರೆ ಅಂದರೆ ಬಹಳಷ್ಟು ಜನ ಧ್ಯಾನವನ್ನು ನಮಗೆ ಸೂಚನೆ ಮಾಡ್ತಾರೆ. ಯಾಕಂದರೆ ಆ ಧ್ಯಾನಕ್ಕೆ ಮನಸ್ಸು ನಿಲ್ಲಿಸುವಂತಹ ಒಂದು ಶಕ್ತಿ ಇರುತ್ತೆ. ಒಂದು ಕಡೆ ನಿಂತಾಗ ಮಾತ್ರ ಏನಾಗುತ್ತೆ ಅಂದರೆ ನಾವು ಭಗವಂತನ ಕಡೆ ಚಲಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಮನಸ್ಸು ನಿಲ್ಲೋವರೆಗೂ ನಮ್ಮ ಯಾವ ಕೆಲಸಗಳು ಕೂಡ ಸಲೀಸಾಗಿ ಆಗೋದಿಲ್ಲ. ಅದಕ್ಕೆ ಮನಸ್ಸು ನಿಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಮುಖ್ಯವಾದ ಒಂದು ಸಾಧನವೇ ಇಲ್ಲಿ ಧ್ಯಾನ. ಧ್ಯಾನ ಅಂತ ನಾವು ಹೇಳಬಹುದು. ಜೊತೆಗೆ ನಾವು ಏನು ಸಂಕಲ್ಪ ಸಿದ್ಧಿ ಅಂತ ಕೂಡ ಬರ್ತೈತಿ ಧ್ಯಾನದಲ್ಲಿ. ನಾವು ಧ್ಯಾನ ಮಾಡ್ತಾ ಏನೋ ಒಂದು ಒಳ್ಳೆಯ ನಮ್ಮ ಒಂದು ಕಾರ್ಯ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಧ್ಯಾನ ಮಾಡೋಕೆ ಶುರು ಮಾಡಿದ್ರೆ ಕೂಡ ಅದು ಸ್ವಲ್ಪ ಲೇಟ್ ಆದರೂ ಕೂಡ ಅದರದ್ದು ರಿಸಲ್ಟ್ ನಮಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ವಿನಃ ನೆಗೆಟಿವ್ ರಿಸಲ್ಟ್ ಬರ್ಲಿಕ್ಕಂತೂ ಸಾಧ್ಯವಿಲ್ಲ. ಮತ್ತೆ ಒಂದು ದಿನ ಧ್ಯಾನ ಮಾಡ್ತೀವಿ, ನಮಗೆ ರಿಸಲ್ಟ್ ಬರಬೇಕು, ಒಂದು ವಾರ ಧ್ಯಾನ ಮಾಡ್ತೀವಿ, ನಮಗೆ ರಿಸಲ್ಟ್ ಬರಬೇಕು ಅಂದರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ನಾವು
10th ರಿಸಲ್ಟ್ ಬರಬೇಕು ಅಂದರೆ ನಾವು 1 ವರ್ಷ SSLC ಪಾಸ್ ಓದಬೇಕಾಗುತ್ತೆ, 1 ವರ್ಷ ಸತತ ಕಷ್ಟಪಡಬೇಕಾಗುತ್ತೆ. ಆಮೇಲೆ ವರ್ಷದ ಕೊನೆಯಲ್ಲಿ ನಮಗೆ ರಿಸಲ್ಟ್ ಸಿಗೋಕೆ ಸಾಧ್ಯ. ಇದೇ ರೀತಿ ನಾವು ಕೂಡ ಧ್ಯಾನದ ಮೇಲೆ ನಂಬಿಕೆಯನ್ನು ಇಟ್ಟು ಧ್ಯಾನವನ್ನು ಮೈಯಲ್ಲಿ ಮನಸ್ಸಿನಲ್ಲಿ ಅಳವಡಿಸಿಕೊಂಡು ನಾವು ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಮಾತ್ರ ಏನಾಗುತ್ತೆ ಅಂದರೆ ಅದರದ್ದು ಪಾಸಿಟಿವ್ ರಿಸಲ್ಟು ನಮಗೆ ಬರುತ್ತೆ. ನಮ್ಮ ಸುತ್ತಲೂ ಪಾಸಿಟಿವ್ ವೆಬ್ಸ್ ಕ್ರಿಯೇಟ್ ಆಗ್ತದೆ. ಆ ಪಾಸಿಟಿವ್ ವೆಬ್ಸ್ ಕ್ರಿಯೇಟ್ ಆದಾಗ ನಾವು ಅಷ್ಟೇ ಅಲ್ಲ, ನಮ್ಮ ಸುತ್ತ ಇರುವವರನ್ನು ಆ ರಂಗಕ್ಕೆ ಕರ್ಕೊಂಡು ಬಂದು ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತಹ ಒಂದು ಆಶಿಸುವಂತಹ ಮನೋಭಾವ ಬರೋದು ಯಾವ್ದ್ರಿಂದ ಅಂದರೆ ಈ ಧ್ಯಾನದಿಂದ. ಸೊ ಎಲ್ಲರೂ ಇನ್ಮೇಲಿಂದ ಸಾಧ್ಯವಾದಷ್ಟು ಧ್ಯಾನವನ್ನು ಮಾಡಲಿಕ್ಕೆ ಶುರು ಮಾಡೋಣ. ಅದರಿಂದ ನಮ್ಮ ಆರೋಗ್ಯ, ನಮ್ಮ ಮನಸ್ಸಿನ ಆರೋಗ್ಯ, ನಮ್ಮ ದೇಹದ ಆರೋಗ್ಯದ ಜೊತೆಗೆ ನಮ್ಮ ಬಾಂಧವ್ಯಗಳ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ ಅಂತ ಈ ವಿಡಿಯೋ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.